ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ. ಭಾಳ ದಿನಗಳ ನಂತರ ಇವತ್ತು ಒಂದು ಟಾಪಿಕ್ ಒಂದಿಗೆ ನಿಮ್ಮೊಂದಿಗೆ ಬರ್ತಾ ಇದ್ದೇನೆ. ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಇಷ್ಟೇ. ನನಗೆಲ್ಲೋ ಒಂದು ಕಡೆ ಡೈಲಿ ನಮ್ಮ ಸ್ಕೂಲಲ್ಲಿ ನಾನು ನೋಡ್ತಕ್ಕಂತಹ ಕೆಲವೊಂದು ಮಕ್ಕಳ ಸಮಸ್ಯೆಗಳಾಗಲಿ ಅಥವಾ ಪೋಷಕರ ಪಾತ್ರ ಆಗಲಿ, ಇವುಗಳನ್ನೆಲ್ಲ ಇಟ್ಕೊಂಡು ಯಾಕೆ ನಾನೊಂದು ವಿಡಿಯೋ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಅದೇ ಒಂದು ವಿಷಯವನ್ನು ಇಟ್ಕೊಂಡು ಈ ವಿಡಿಯೋದಲ್ಲಿ ನಾನು ಕೆಲವೊಂದು ವಿಷಯಗಳನ್ನು ನಿಮ್ಮ ಎದುರುಗಡೆ ಡಿಸ್ಕಸ್ ಮಾಡಲಿಕ್ಕೂ ಇಷ್ಟಪಡ್ತೇನೆ. ಒಂದು ಮಕ್ಕಳಿಗೆ ನಾವು ಹೋಮ್ವರ್ಕ್ ಮಾಡಲಿಕ್ಕೆ ಕೊಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಹೋಮ್ವರ್ಕ್ ಮಾಡಲಿಕ್ಕೆ ಕೊಟ್ಟಾಗ ಒಂದು ಪೇರೆಂಟ್ ಆದವ್ರು ನಾವೇನು ಮಾಡ್ತೀವಿ, ಮಕ್ಕಳನ್ನ ಕೂತ್ಕೊಂಡು ಓದಿಸೋದಾಗಲಿ ಬರ್ಸೋದಾಗಲಿ ಅದನ್ನು ನಾವು ಮಾಡ್ತೀವಿ. ಇಲ್ಲ ಅಂದರೆ ಬರೀರಿ ಅಂತನಾದರೂ ಹೇಳ್ತೀವಿ. ಬಟ್ ಈಗಿನ ಮಕ್ಕಳ ಪರಿಸ್ಥಿತಿ ಹೆಂಗಿದೆ ಅಂದರೆ, ಮಕ್ಕಳು ಎಷ್ಟು ಸೋಮಾರಿಗಳಾಗಿದ್ದಾರೆ ಅಂತ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಯಾಕಂದರೆ ಯಾವಾಗ ಯಾವ ವಸ್ತುಗಳು, ಯಾವ ವಿಷಯಗಳು ನಮಗೆ ಯಾವುದೇ ಒಂದು ಶ್ರಮ ಪಡದೆ ಸಿಗುತ್ತೆ ಅಂದಾಗ ಅದರ ವ್ಯಾಲ್ಯೂಸ್ ಯಾವಾಗಲೂ ಹೊರಟೋಗ್ತಾ ಬರುತ್ತೆ. ಈಗ ಮಕ್ಕಳುಗಳಿಗೂ ಕೂಡ ಅಷ್ಟೇ, ಪ್ರತಿಯೊಂದು ಕೂಡ ಯಾವಾಗ ಪೇರೆಂಟ್ಸ್ ಆಗಲಿ ಅಥವಾ ಶಾಲೆಗಳಾಗಲಿ ಅಗತ್ಯಕ್ಕಿಂತ ಜಾಸ್ತಿ ಮಕ್ಕಳಿಗೆ ಕೊಡ್ತಾ ಯಾವಾಗ ಹೋಗ್ತಾ ಇದ್ದೇವೆ, ಆಗ ಮಕ್ಕಳುಗಳಿಗೆ ಅದರ ವ್ಯಾಲ್ಯೂ ಹೊರಟೋಗ್ತಾ ಇದೆ. ಈವನ್ ಶಿಕ್ಷಣದಲ್ಲೂ ಕೂಡ ಅಷ್ಟೇ. ಮಕ್ಕಳು ಹೋಮ್ವರ್ಕ್ ಮಾಡಲಿಲ್ಲ ಅಂದಾಗ ಪೇರೆಂಟೇ ಮೆಸೇಜ್ ಹಾಕುವಂಥ ಪರಿಸ್ಥಿತಿ ಬಂದಿದೆ. ನನ್ನ ಮಗ ಹೋಮ್ವರ್ಕ್ ಮಾಡಿಲ್ಲ, ದಯವಿಟ್ಟು ನಾಳೆ ಮಾಡ್ತಾನೆ, ಅವಕಾಶ ಕೊಡಿ. ಅಂದರೆ ನಾವು ಪೇರೆಂಟ್ಸ್ ಆಗಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ಮಕ್ಕಳನ್ನು ತುಂಬ ಸೋಮಾರಿಗಳಾಗಿ ಮಾಡ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ನನ್ನ ಮಗು ಬರೆದ್ರೆ ಕೈ ನೋವಾಗುತ್ತೆ, ನನ್ನ ಮಗುಗೆ ಹೊಡೆದ್ರೆ ಕೈ ಕಾಲು ನೋವಾಗುತ್ತೆ, ಅಥವಾ ಮಗುಗೆ ಜಾಸ್ತಿ ವರ್ಕ್ ಮಾಡಿದರೆ ನನ್ನ ಮಗ ಸ್ಟ್ರೆಸ್ ಆಗ್ತಾನೆ. ಇಂಥದ್ದೆಲ್ಲ ನಮ್ಮ ತಲೆಗಳಲ್ಲಿ ಯಾವಾಗ ನಮ್ಮ ತಲೆಗಳಲ್ಲಿ ಅಂತಹ ಆಲೋಚನೆಗಳು ಬಂತೋ ಆಗ ನಿಮಗೆ ಗೊತ್ತಿಲ್ಲದ ಹಾಗೆ ನಾವು ಆ ಒಂದು ಮಕ್ಕಳ ಭವಿಷ್ಯದಲ್ಲಿ ಎಲ್ಲೋ ಒಂದು ಕಡೆ ನಾವು ಎಡರಾಗ್ತಾ ಬರ್ತಾ ಇದ್ದೀವಿ. ಅಂದರೆ ನಾವೆಲ್ಲ ಒಂದು ಕಡೆ ಅಲ್ಲಿ ನಾವೇ ಒಂದು ಬೇಲಿಯನ್ನು ಹಾಕ್ತಾ ಇದ್ದೀವಿ ಅಂತ ನನ್ನ ಅನಿಸಿಕೆ. ನನಗೆ ಗೊತ್ತಿಲ್ಲ ಎಷ್ಟು ಜನ ಹೇಗೆ ತಗೊಳ್ತೀರಾ ಅಂತ. ಬಟ್ ನಾನು ದಿನನಿತ್ಯ ಅಂದ್ಕೊಳ್ಳೋದು ಹಾಗೆಯೇ. ಯಾಕಂದರೆ ನಾವು ಏನು ಬಾಲ್ಯದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂದರೆ, ನಮಗೆ ಅಪ್ಪ ಅಮ್ಮ ಆಗಲಿ ಅಥವಾ ಮನೆಯಲ್ಲಿ ಯಾರೂ ಕೂಡ ನೀನು ಓದು ಅಂತ ಹೇಳಿ ಪ್ರೋತ್ಸಾಹ ಮಾಡಲಿಕ್ಕಿಂತ ಹೆಚ್ಚಿಗೆ ನಮಗೆ ಒಂದು ಆಸೆ ಇತ್ತು, ಅಥವಾ ಇದ್ದಂತಹ ಪರಿಸ್ಥಿತಿ, ನಾವು ಬೆಳೆದಿರ್ತಕ್ಕಂಥ ವಾತಾವರಣ, ಅದರಿಂದ ನಾವು ನೆಕ್ಸ್ಟ್ ಲೆವೆಲಿಗೆ ನಾವು ಹೋಗಬೇಕು ಅಂದಾಗ ನಾವು ಕಷ್ಟಪಟ್ಟು ಓದಲೇಬೇಕು ಅನ್ನೋ ಒಂದು ಹಠ ಇತ್ತು. ಬಟ್ ಈಗಿನ ಏನು ಮಕ್ಕಳಿಗೆ ನಾವೇನು ಮಾಡ್ತಿದ್ದೀವಿ ಅಂತ ಅಂದರೆ, ಯಾರೂ ಕೂಡ ಪೋಷಕರಾದವರು ಯಾರೂ ಕೂಡ ಅಪ್ಪ ಆಗಲಿ ಅಮ್ಮ ಆಗಲಿ ನಾವೇನು ಕಷ್ಟಪಡ್ತಾ ಇದ್ದೀವಿ, ಹೇಗೆ ದುಡಿತಾ ಇದ್ದೀವಿ, ಹೇಗೆ ಸಂಪಾದನೆ ಮಾಡ್ತಾ ಇದ್ದೀವಿ, ಹೇಗೆ ನಿಮ್ಮ ಶಾಲೆಯ ಫೀಸನ್ನು ಕಟ್ತಾ ಇದ್ದೀವಿ, ಅಥವಾ ನಾನು ಈಗ ಒಂದು ವೈದ್ಯನಾದವನಾದ್ರೂ ನಾನು ಯಾಕೆ 24 hours ಡ್ಯೂಟಿ ಮಾಡ್ತೇನೆ, ಇನ್ನೊಂದು ವೃತ್ತಿಯಲ್ಲಿ ಇರ್ತಕ್ಕಂಥನು ನಾನು ಯಾಕೆ ಇಷ್ಟು ಕಷ್ಟಪಡ್ತೀನಿ, ಇಂತಹ ಕಷ್ಟಗಳನ್ನು ನಾವು ಮಕ್ಕಳ ಎದುರುಗಡೆ ಹೇಳ್ತಾ ಇಲ್ಲ. ಆಗೇನಾಗತ್ತೆ, ಮಕ್ಕಳು ಕೇಳಿದಾಗ ಕೂಡ ಅದನ್ನು ನಾವು ಎಲ್ಲೋ ಒಂದು ಕಡೆ ನಿರಾಕರಿಸ್ತಾ ಇಲ್ಲ. ಈಗ ಮಗು ಏನೋ ಕೇಳ್ತು, ಏನೋ ಕೊಡಿಸು ಅಂತು, ಅಥವಾ ಏನೋ ಬೇಕೋ ಬೇಡವೋ ಅದು ಪ್ರಿಯಾರಿಟಿನೋ ಇಲ್ವೋ ಅದು ಸೆಕೆಂಡರಿ. ಬಟ್ ಮಕ್ಕಳು ಕೇಳಿದಾಗ ಅದನ್ನು ನಾವು ಹಿಂಜರಿದಿದೆ ಕೊಡಿಸ್ತಾ ಇದ್ದೇವೆ. ಅಂದರೆ ನಮ್ಮಲ್ಲಿ ತಲೆಯಲ್ಲಿ ಏನು ಅಂದರೆ, ನಾನು ಏನು ಕಷ್ಟಪಟ್ಟಿದ್ದೀನಿ ಅದು ನನ್ನ ಮಗು ಫಸ್ಟ್ ಕಷ್ಟಪಡಬಾರ್ದು, ನಾನೇನು ಅನುಭವಿಸಿಲ್ಲ ಅದು ನನ್ನ ಮಗು ಅನುಭವಿಸ್ಬೇಕು. ಇಂಥದ್ದೆಲ್ಲ ನಮ್ಮ ತಲೆಯಲ್ಲೇ ಆಲೋಚನೆಗಳಿದೆ ಇರೋದ್ರಿಂದ ನಮ್ಮ ಮಕ್ಕಳನ್ನು ನಾವೆಲ್ಲ ಒಂದು ಕಡೆ ಅಡ್ಡ ದಾರಿಯಲ್ಲಿ ಎಳಿತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಯಾವುದೇ ಆಗಲಿ, ಯಾವ ಸಂತೋಷನೇ ಆಗಲಿ ಅಥವಾ ಯಾವ ವೃತ್ತಿನೇ ಆಗಲಿ ಅಥವಾ ಯಾವುದೇ ಆಗಲಿ, ಯಾವುದು ಕಷ್ಟಪಡದೆ ಸಿಗುತ್ತೆ ಅದಕ್ಕೆ ಬೆಲೆ ಯಾವತ್ತೂ ಇರಲ್ಲ. ಈವನ್ ಒಂದು ಹುದ್ದೆನೇ ಆಗಲಿ ಅಥವಾ ಒಂದು ಹಣನೇ ಆಗಲಿ ಅಥವಾ ಒಂದು ಆಸ್ತಿನೇ ಆಗಲಿ, ಯಾವುದನ್ನೇ ಆಗಲಿ ನೀವು ಈಸಿಯಾಗಿ ಅದು ನಿಮ್ಮ ಕೈಗೆ ಸಿಕ್ತು ಅಂತ ಅಂದಾಗ ಅದಕ್ಕೆ ಬೆಲೆ ನಮಗೆ ಗೊತ್ತಿರಲ್ಲ. ಸೊ ಅಂಥ ಪರಿಸ್ಥಿತಿಯನ್ನು ನಾವು ನಮ್ಮ ಮಕ್ಕಳಿಗೆ ಮಾಡ್ತಾ ಇದ್ದೇವೆ. ಸೊ ಪೋಷಕರೇ ಅಥವಾ ನನ್ನ ವಿಡಿಯೋವನ್ನು ವೀಕ್ಷಿಸ್ತಿದ್ದಂಥ ಸಾವಿರಾರು ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ಯಾವತ್ತೂ ಕೂಡ ಮಕ್ಕಳನ್ನು ಮೂರ್ಖರನ್ನಾಗಿ ಮಾಡುವಂತಹ ನಾವು ಹಂತಕ್ಕೆ ನಾವು ಹೋಗಬಾರ್ದು. ಯಾಕಂದರೆ ಯಾವುದು ಕೂಡ ನಾವೇನು ಅಂದ್ಕೊಂಡಿದ್ದೀವಿ, ಶಿಕ್ಷೆ ಅಂತ ನಾವೇನು ಮಕ್ಕಳಿಗೆ ಕಷ್ಟ ಆಗ್ತಿದೆ, ಶಿಕ್ಷೆ ಆಗ್ತಿದೆ, ಇಂಥದ್ದೆಲ್ಲ ಯೋಚನೆಗಳೇನಿದೆ ಅದನ್ನು ಫಸ್ಟು ನಮ್ಮ ತಲೆಯಿಂದ ತೆಗಿಬೇಕು. ಆ್ಯಂಡ್ ಇನ್ನೊಂದು, ಮಕ್ಕಳಿಗೇನು ಕಂಫರ್ಟೇಬಲ್ ಲೈಫ್ ಅಂತ ನಾವೇನು ಅವರಿಗೆ ಕಂಫರ್ಟ್ ಮಾಡಿ ಕೊಡ್ತಾ ಇದ್ದೇವೆ, ಆಗ ಮಕ್ಕಳು ಕಂಫರ್ಟ್ ಝೋನಿಗೆ ಹೋಗ್ತಾ ಇದ್ದಾರೆ. ಬಿಟ್ಟರೆ ಅವರಿಗೆ ಮುಂದಿನ ಪರಿಸ್ಥಿತಿಯನ್ನು ಒಂದು ಅನುಭವಿಸುವಂತಹ ಅಥವಾ ಒಂದು ಎದುರಿಸುವಂತಹ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ. ಯಾವಾಗ ಮಕ್ಕಳಿಗೆ ಅಂತಹ ಪರಿಸ್ಥಿತಿಯನ್ನು ನಾವು ಕೊಡ್ತಾ ಇದ್ದೀವಿ, ಅಂತಹ ಪರಿಸರದಲ್ಲಿ ಮಕ್ಕಳು ಬೆಳೀತಾ ಇದ್ದಾರೆ ಅಂದಾಗ ಆ ಮಕ್ಕಳುಗಳು ಮುಂದೆ ಜೀವನದಲ್ಲಿ ಸಣ್ಣ ಒಂದು ಕಷ್ಟ ಬಂದರೂ ಕೂಡ ಮಕ್ಕಳ ಹತ್ರ ಅದನ್ನು ಫೇಸ್ ಮಾಡುವಂತಹ ಒಂದು ಚಾಲೆಂಜಿಂಗ್ ಮೈಂಡ್ ಇಲ್ಲವೇ ಇಲ್ಲ.
ಯೋಚನೆ ಮಾಡಿ, ಮುಂದೆ ಜೀವನ ನಮಗೆ ಇಷ್ಟು ಕಷ್ಟ ಇದೆ ಎಂದಾಗ ಮಕ್ಕಳ ಮುಂದಿನ ಜನರೇಷನ್ಗೆ ಜೀವನ ತುಂಬ ಕಷ್ಟ ಇರುತ್ತೆ. ನಾವು ಪ್ರೇರೇಪಣೆ ಮಾಡಬೇಕಾಗಿರೋದು, ನಾವು ಪ್ರಯತ್ನ ಪಡಬೇಕಾಗಿರೋದು ಮಕ್ಕಳನ್ನು ಮುಂದಿನ ಜೀವನವನ್ನು ನಡೆಸಲಿಕ್ಕೆ ಏನು ತಯಾರಿ ಮಾಡಬೇಕು ಅದರಲ್ಲಿ ನಾವು ಪ್ರಯತ್ನ ಪಡಬೇಕು ಅಂದಾಗ ಈಗಲಿಂದನೇ ಕೂಡ ಮಕ್ಕಳಿಗೆ ವ್ಯಾಲ್ಯೂಸ್ ಆಗಲಿ ಅಥವಾ ಕಷ್ಟ ಆಗಲಿ ಇವುಗಳನ್ನು ನಾವು ಆದಷ್ಟು ನಾವು ಹೇಳ್ತಾ ಬರಬೇಕು, ಅದನ್ನು ಅನುಭವನೂ ಕೂಡ ಮಾಡಿಸ್ತಾ ಬರಬೇಕು. ಆಗ ಮಾತ್ರ ಮಕ್ಕಳು ಎಲ್ಲೊಂದು ಕಡೆ ಏಟು ಕೊಟ್ಟಷ್ಟು ಉಳಿಪೆಟ್ಟು ತಿಂದಷ್ಟು ಹೇಗೆ ಒಂದು ಕಲ್ಲು ಶಿಲೆಯಾಗಿ ಮಾರ್ಪಡುತ್ತೆ, ಹಾಗೆ ಮಕ್ಕಳು ಕೂಡ ಅಷ್ಟೇ. ಯಾವುದನ್ನೇ ಆಗಲಿ ಪೋಷಕರಾದಂಥ ನಾವುಗಳು ಕೂಡ ಆಗಲಿ, ಮಕ್ಕಳು ಏನಾದರೂ ಕೇಳಿದ್ರು ಅಂದಾಗ ನಾವು ಸಾಲ ಆಗಲಿ ಇನ್ನೇನೋ ಆಗಲಿ ಅದನ್ನು ತಗೊಬಂದು ಕೊಡೋದಕ್ಕಿಂತ ಮುಂಚೆ ಅದು ಅವಶ್ಯಕತೆ ಇದೆಯಾ, ಅದಿಲ್ದಿದ್ದೂ ಮಗು ಬದುಕಬಹುದಾ, ಅದನ್ನು ಕೊಟ್ಟರೆ ಮಗುಗೆ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ, ಇಂಥದ್ದನ್ನೆಲ್ಲ ಯೋಚನೆ ಮಾಡಿ ಮಗುಗೆ ಏನು ಅವಶ್ಯಕತೆ ಇದೆಯೋ ಅಂತಹದನ್ನು ಕೊಡಿ. ಶಿಕ್ಷಣನೂ ಕೂಡ ಅಷ್ಟೇ, ಸುಲಭವಾಗಿ ಸಿಗುವಂತಹ ಶಿಕ್ಷಣ ಮಕ್ಕಳಿಗೆ ಬೇಡ, ಕಷ್ಟಪಡುವುದನ್ನು ಕಲಿಬೇಕು. ಯಾಕಂದರೆ ಮಗು ಒಂದು ಶಾಲೆಗೆ ಹೋಗ್ತಾ ಇದೆ ಅಂದಾಗ, ಶಿಕ್ಷಣವನ್ನು ಕಲಿತಾ ಇದೆ ಅಂದಾಗ ಆ ಶ್ರದ್ಧೆ, ಭಕ್ತಿ ಮತ್ತು ಒಂದು ಶಿಕ್ಷಕರ ಮೇಲಿರ್ತಕ್ಕಂತಹ ಗೌರವ, ಇದು ಮೂರೂ ಕೂಡ ಎಲ್ಲೂ ಕಡಿಮೆ ಆಗಬಾರ್ದು. ಯಾವಾಗ ಈ ಮೂರಲ್ಲಿ ಒಂದು ಕಡಿಮೆ ಆಯಿತು ಅಂದರೂ ಕೂಡ ಮಕ್ಕಳಿಗೆ ಅದರ ಒಂದು ಮೌಲ್ಯ ಗೊತ್ತಾಗಲ್ಲ. ಸೊ ಹಾಗಾಗಿ ನಾವು ಮಕ್ಕಳಿಗೆ ಆದಷ್ಟು ಮೌಲ್ಯವನ್ನು ಹೇಳ್ಕೊಡಿ. ಮಕ್ಕಳಿಗೆ ಹಿಂಗೆ ಇರಿ ಅನ್ನೋದನ್ನು ದಿನನಿತ್ಯ ಹೇಳ್ತಾ ಬನ್ನಿ. ಅದು ಬಿಟ್ಟು ಕೇಳಿದ್ದಾಗೆಲ್ಲ ಕೊಟ್ಟಾಗ ಅಥವಾ ನಾವೇನು ಅವರಿಗೆ ಕಷ್ಟಗಳ ಅರಿವನ್ನೇ ಅವರಿಗೆ ಮೂಡಿಸ್ತೇ ಇದ್ದಾಗ ಮಕ್ಕಳಿಗೆ ಜೀವನದಲ್ಲಿ ದೊಡ್ಡ ಒಂದು ಸವಾಲುಗಳು ಬಂದಾಗ ಎದುರಿಸಲಿಕ್ಕೆ ಆಗಲ್ಲ. ಸೊ ಆದಷ್ಟು ನಾವೇನು ಮಾಡಬೇಕು, ಅವರ ರೆಕ್ಕೆಗಳನ್ನು ಬಲಿಷ್ಠವಾಗಿ ಮಾಡಬೇಕು. ಬಲಿಷ್ಠವಾಗಿ ಹೇಗೆ ಮಾಡಬೇಕು ಅಂದಾಗ ಅವರಿಗೆ ಕಷ್ಟಗಳನ್ನು ಸಹಿಸಿಕೊಳ್ಳುವಂಥ ಶಕ್ತಿ, ಕಷ್ಟ ಕೊಟ್ಟಾಗ ಅದರಿಂದ ಹೊರಬರುವಂಥದ್ದು ಹೇಗೆ, ಇಂಥದ್ದನ್ನು ನಾವು ಶಾಲಾ ಹಂತದಲ್ಲಿ ಅಥವಾ ಬಾಲ್ಯದಿಂದಲೇ ಅವರಿಗೆ ಹೇಳ್ತಾ ಬರಬೇಕು. ಅದು ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಅಂತ ಅಂದಾಗ ಈಗ ಎಲ್ಲ ಕಡೆಗಳಲ್ಲೂ ಅಷ್ಟೇ, ಎಲ್ಲ ಕ್ಷೇತ್ರದಲ್ಲೂ ಹೋಗಿ ಈಗ ಮೊಬೈಲ್ ಕೈಯಲ್ಲಿ ಕೊಡ್ತೀರಾ, ಈಗ ಪಾಠ ಅರ್ಥ ಆಗಲಿಲ್ಲ, ಟೀಚರ್ ಪಾಠ ಮಾಡಿದ ಅರ್ಥ ಆಗಲಿಲ್ಲ ಅಂದ ತಕ್ಷಣ ಅವರು ಆನ್ಲೈನ್ ಕ್ಲಾಸ್ ಕೇಳ್ತಾರೆ. ಹೌದೋ ಅಲ್ವೋ? ಆವಾಗೇನಾಯಿತು, ಎಲ್ಲಿ ನೀವು ಅರ್ಥ ಆಗಲಿಲ್ಲ ಅಂತ ಇನ್ನೊಂದು ಕೊಟ್ಟಾಗ ಅಲ್ಲಿ ಮುಂಚೆ ಏನು ಮಾಡ್ತಿದ್ವಿ ನಾವು, ಪಾಠ ಅರ್ಥ ಆಗಲಿಲ್ಲ ಅಂದಾಗ ಪಾಠನ 10 ಸರಿ ಓದಿ ಕೇಳ್ತಾ ಇದ್ವಿ. ಆಗೇನಾಗ್ತಿತ್ತು, ಓದುವಂತಹ ಒಂದು ಆಸಕ್ತಿ ಮಕ್ಕಳಲ್ಲಿ ಬೆಳೀತಾ ಇತ್ತು. ಈಗ ವಿಡಿಯೋ ಸಿಗುತ್ತೆ. ವಿಡಿಯೋ ಸಿಕ್ಕಾಗ ನಿಮಗೆ ಒಂದು ತಿಳ್ಕೊಳ್ಳಿ, ಯಾವ ನಮ್ಮ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಲಿ ಅಥವಾ ಯಾವ ಮೀಡಿಯಾ ಆಗಲಿ ಒಂದು ಟೀಚರನ್ನು ರೀಪ್ಲೇಸ್ ಮಾಡುವಂತಹ ಶಕ್ತಿ ಇಲ್ಲ. ಅದನ್ನು ನಮಗೆ ಕರೋನಾನೇ ಅಷ್ಟು ಚಂದ ಮಾಡಿ 2 ವರ್ಷ ಕಲಿಸೋಗಿದೆ. ಯಾಕಂದರೆ ಯಾವ ಟೀಚರನ್ನು ತಿದ್ದುವಂಥದ್ದನ್ನು ಯಾವ ಮೀಡಿಯಾ ಆಗಲಿ ಅಥವಾ ಯಾವುದೇ ನಮ್ಮ ಏನು ಮೀಡಿಯಾಸ್ ಅಂತೀವಿ, ಲೈಕ್ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಅಂತೀವಿ, ಅದು ರೀಪ್ಲೇಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಮಕ್ಕಳು ಓದಬೇಕು, ಪುಸ್ತಕ ಓದಬೇಕು. ಅದು ಬಿಟ್ಟು ನಾವೇನು ಮಾಡ್ತೀವಿ, ಆನ್ಲೈನ್ ಕ್ಲಾಸ್ ಕೇಳು ಅಥವಾ ಮೊಬೈಲಲ್ಲಿ ನೋಡ್ಕೋ ಅಥವಾ ಟಿ ವಿಯಲ್ಲಿ ನೋಡ್ಕೋ, ಈ ಥರದ್ದನ್ನೆಲ್ಲ ನಾವು ಯಾಕೆ ಅನಾವಶ್ಯಕವಾಗಿ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಸೊ ಆದಷ್ಟು ನಾನು ಹೇಳೋದಿಷ್ಟೇ, ಆದಷ್ಟು ಮಕ್ಕಳಿಗೆ ಕಷ್ಟಗಳನ್ನು ಎದುರಿಸುವಂಥದ್ದನ್ನು ಮಕ್ಕಳಿಗೆ ಕಲಿಸ್ತಾ ಹೋಗಬೇಕು. ಆ್ಯಂಡ್ ನಾವೇನು ದಿನನಿತ್ಯ ಕಷ್ಟಪಡ್ತೀವಿ, ನೀವು ಸುಖವಾಗಿರೋದಕ್ಕಿಂತ ಜಾಸ್ತಿ ಕಷ್ಟಗಳನ್ನು ಮಕ್ಕಳ ಹತ್ರ ಹೇಳಬೇಕು. ಇಷ್ಟು ನನಗೆ ಸ್ಯಾಲ್ರಿ ಬರುತ್ತೆ, ಸೊ ಈ ಸ್ಯಾಲ್ರಿ ಬರಲಿಕ್ಕೆ ನಾನು ಈ ಕೆಲಸ ತಗೊಳ್ಳಿಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ, ಈ ಕೆಲಸಕ್ಕೆ ನಾನು ಎಷ್ಟು ಓದ್ತಾ ಇದ್ದೆ, ಅದ್ರ ಜೊತೆಗೆ ಈ ಕೆಲಸ ಸಿಕ್ಕಾದ ಮೇಲೆ ನನ್ನ ಕೆಲಸ ಹೇಗಿರುತ್ತೆ, ನನ್ನ ಒತ್ತಡ ಹೇಗಿರುತ್ತೆ, ಈ ಕೆಲಸದ ಜೊತೆಗೆ ನನಗೆಲ್ಲ ಏನೆಲ್ಲ ಜವಾಬ್ದಾರಿಗಳಿರುತ್ತೆ, ಇಂಥದ್ದನ್ನೆಲ್ಲ ಮಕ್ಕಳ ಎದುರುಗಡೆ ಡಿಸ್ಕಸ್ ಮಾಡ್ತಾ ಬನ್ನಿ. ಅದು ಬಿಟ್ಟು ನಾವೇನು ಮಾಡ್ತೀವಿ, ನನ್ನ ಮಗನಿಗೆ ನನ್ನ ಕಷ್ಟ ಗೊತ್ತಾಗಬಾರ್ದು, ನನ್ನ ಮಗಳಿಗೆ ನನ್ನ ಕಷ್ಟ ಗೊತ್ತಾಗಬಾರ್ದು, ಇಂಥದ್ದನ್ನೆಲ್ಲ ನಾವು ಬಿಟ್ಟಾಗ ಮಾತ್ರ ಒಂದು ಮಕ್ಕಳನ್ನು ನಾವು ಒಂದು ಉತ್ತಮವಾದಂತಹ ಮಗುವಾಗಿ ಕೊಡ್ಲಿಕ್ಕೆ ಸಾಧ್ಯ. ಈಗ ನೀವು ಒಂದು ಓದಿಸಿರ್ತೀರ ಮಗುನ, ಮುಂದೆ ಒಂದು IAS ಆಫೀಸರ್ ಆಗಬೇಕು, KAS ಆಫೀಸರ್ ಆಗಬೇಕು, ಈ ಡ್ರೀಮ್ ಇಟ್ಕೊಂಡು ಮಗುನ ಓದಿಸ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಸೊ ಮಗು ಬರೀ ಪುಸ್ತಕದ ಬದನೆಕಾಯಿಯಾಗಿ ಓದಿ ಡಿಸ್ಟಿಂಕ್ಷನ್ನೇ ಬಂದು ಒಂದು ಒಳ್ಳೆ ರ್ಯಾಂಕೇ ತೊಗೊಂಡು IAS ಆಫೀಸರ್ ಆದ ಅಂತ ಇಟ್ಕೊಳ್ಳಿ ನಿಮ್ಮ ಮಗ. ಆದರೆ ಮಗನಿಗೆ ಮಾನವೀಯತೆ ಗೊತ್ತಿಲ್ಲ ಅಥವಾ ಜನಗಳ ಸಂಪರ್ಕನೇ ಇಲ್ಲ, ಜನಗಳಿಗೆ ಏನು ಪ್ರಾಬ್ಲಮ್ ಬರುತ್ತೆ ಅನ್ನೋ ಬೇಸಿಕ್ ನಾಲೆಡ್ಜು ಇಲ್ಲ ಅಂದಾಗ ಆ ಮಗು ಇಡೀ ಒಂದು ಸಮಾಜವನ್ನು ಅಥವಾ ಇಡೀ ಒಂದು ಜಿಲ್ಲೆಯನ್ನು ಹೇಗೆ ಆಡಳಿತ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಮಕ್ಕಳಿಗೆ ಆದಷ್ಟು ಕಷ್ಟಗಳನ್ನು ದಯವಿಟ್ಟು ದಿನನಿತ್ಯ ಅವರಿಗೆ ಹೇಳ್ತಾ ಬನ್ನಿ. ಆದಷ್ಟು ಈವನ್ ಶಿಕ್ಷಣ ಸಂಸ್ಥೆಗಳು ಅಷ್ಟೇ ಕೆಲವೊಂದನ್ನು ತುಂಬ ಮಕ್ಕಳಿಗೆ ಇವಾಗ ನನಗೆ ಗೊತ್ತಿರೋಂಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನಾಗ್ತಾ ಇದೆ ಅಂದರೆ ಪೋಷಕರ
ಏನು ನೀಡ್ಸ್ ಇದೆ, ಏನು ಅವಶ್ಯಕತೆಗಳಿದೆ ಅದನ್ನು ಫುಲ್ಫಿಲ್ ಮಾಡುವಂತಹ ಒಂದು ಅನಿವಾರ್ಯತೆ ಈ ನಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಬಂದಿದೆ. ಯಾಕಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ ಒಂದು ಶಾಲೆಯನ್ನು ತೆರೀಲಿಕ್ಕೆ. ಸೊ ಆಗ ಮಕ್ಕಳು ಬಂದು ಅಡ್ಮಿಷನ್ ಆದಾಗ ಮಾತ್ರ ಅವರಿಗೊಂದು ಏನು ಅವರು ಹಾಕಿರೋದಕ್ಕೆ ಒಂದು ಬಂಡವಾಳ ಬರುತ್ತೆ. ಬಟ್ ಪೇರೆಂಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು ಅನ್ನೋದು ಕೂಡ ಮ್ಯಾನೇಜ್ಮೆಂಟ್ ತಲೆಯಲ್ಲಿರುತ್ತೆ. ಆಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಮಕ್ಕಳು ಪೇರೆಂಟ್ಸ್ ಏನು ನೀಡ್ಸ್ ಇರುತ್ತೆ ಅಥವಾ ಅದೇನು ಅವಶ್ಯಕತೆ ಇರುತ್ತೆ ಅದಕ್ಕನುಗುಣವಾಗಿ ಶಿಕ್ಷಣವನ್ನು ಕೊಡ್ತಾ ಬರ್ತಾರೆ. ಇದು ಅನಿವಾರ್ಯತೆ. ಈಗ ನಾನು ಮಾಡ್ತಾ ಇರೋದು ತಪ್ಪು ಅಂತಲೂ ಅಲ್ಲ. ಒಬ್ಬ ಬದುಕಬೇಕು ಅಂದಾಗ ಅನಿವಾರ್ಯತೆಯಾಗಿ ಕೆಲವೊಂದನ್ನು ನಾವು ಅಡಾಪ್ಟ್ ಮಾಡ್ಕೊಬೇಕಾಗತ್ತೆ. ಆದರೆ ನಾವು ಪೋಷಕರಾದವರು ನಮ್ಮ ಮಕ್ಕಳಿಗೆ ಅಂತಹದ್ದು ಅವಶ್ಯಕತೆ ಇದೆಯಾ, ಅಂತಹ ವ್ಯವಸ್ಥೆ ಬೇಕಾ, ಇದನ್ನು ನಾವು ತುಂಬ ನೀಟಾಗಿ ಯೋಚನೆ ಮಾಡಿ ಮಕ್ಕಳಿಗೆ ಏನು ಬೇಕೋ ಅಂತಹದನ್ನು ನಾವು ಕೊಟ್ಟು ದಿನನಿತ್ಯ ಅವರಿಗೆ ಏನಾಗ್ತಾ ಇದೆ, ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಎಷ್ಟು ಕಷ್ಟ ಇದೆ ಅನ್ನೋದನ್ನು ನಾವು ಮನನ ಮಾಡ್ತಾ ಹೋಗೋಣ, ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.